Hello everyone, what's up? Good morning. Welcome back to my YouTube channel. Welcome back to one more vlog guys. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೇಕ್ ತಗೊಂಡು ಬಂದು 12 o'clock ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ನಾವಂತೂ ಅವರೆಕಾಯಿ ಯಾವಾಗ ಆಗೋಗುತ್ತೆ ಎತ್ತಿಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನೀವು ಯಾವ ಥರ ವೆಯ್ಟ್ ಮಾಡ್ತಾ ಇದ್ರಿ? ದ ನೆಕ್ಸ್ಟ್ ಡೇ ಹ್ಯಾಪಿ ನ್ಯೂ ಇಯರ್. ಸೊ ನಮ್ಮಮ್ಮ ಬೆಳಗ್ಗೆನೇ ರಂಗೋಲಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟಿದ್ರು. ನಾನು ಕಿಚನಲ್ಲಿ ನೋಡಿದ್ರೆ ಅಲ್ಲೂ ಇರಲಿಲ್ಲ. ನೋಡಿದ್ರೆ ಬೆಳಗ್ಗೆನೇ ಹುಲ್ಲು ತರ್ತಾ ಇದ್ದಾರೆ ನೋಡಿ, ಎಷ್ಟು ಬೇಗ ತರ್ತಿದ್ದಾರೆ. ಇನ್ನು ಮಕ್ಕಳು ದ ಸೇಮ್ ಆ್ಯಸ್ ಯೂಶುವಲ್ ರೊಟೀನ್, ಆಟ ಆಡೋದು. ಅವ್ರಿಗೆ ಆಟ ಆಡೋದು ಬಿಟ್ಟರೆ ಇನ್ನೇನೂ ಇಲ್ಲ, ದ ಸೇಮ್ ರೊಟೀನ್. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಒಂದು ಕ್ವಶನ್ ಕೇಳಿದರು, ನೀವು ಮನೆ ಹತ್ರ ಅವಕಾಡೊ ಹಾಕಿದ್ದೀರಾ, ಅದು ಯಾವ ಥರ ಬೆಳೆ ಬರುತ್ತೆ? ನಾವು ತೋಟ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಾವು ಜಾಸ್ತಿ ಪ್ಲ್ಯಾಂಟ್ಸ್ ಹಾಕಬೇಕು, ಅದ್ರ ಬಗ್ಗೆ ಹೇಳಿ ಅಂತ. ಇದು ನಾವು ಹಾಕಿರೋದು ಒಂದೇ ಗಿಡ, ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾಕಂದರೆ ನಾವು ನರ್ಸರಿಯಿಂದ ತಂದಿರೋ ಗಿಡ ಅಲ್ಲ. ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದು ಕೊಟ್ಟಿರೋದು ನಮ್ಮ ಚಿಕ್ಕಮ್ಮ. ಅವರು ಬೀಜನ ಪಾಟಲ್ಲಿ ಹಾಕಿದರೆ ಅದು ಮೊಳಕೆ ಬಂದು ಗಿಡ ಆಗಿತ್ತು. ಅವ್ರು ನಮ್ಗೆ ತಂದು ಕೊಟ್ಟಿದ್ದು ಮನೆ ಹತ್ರ ಹಾಕಿ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೀವು ನರ್ಸರಿ ಅವ್ರ ಹತ್ರ ಕೇಳಿದ್ರೆ ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಯಾವ ಥರ ಬೆಳೆ ಬರುತ್ತೆ ಅಂತ. ಇನ್ನು ನಮ್ಮಮ್ಮ ಮನೆ ಹತ್ರನೇ ಎಲ್ಲ ತರಕಾರಿ, ಹಣ್ಣು ಹಂಪಲು ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ರು. ಸೊ ಅದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಚೇಪೆಕಾಯಿ ಆಗಿರ್ಬೋದು, ಅವಕಾಡೊ ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ತರಕಾರಿಗಳು, ಹಣ್ಣು, ಹೂವು ಎಲ್ಲನೂ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಮನೆ ಹತ್ರನೂ ಈ ಥರ ಜಾಗ ಇದ್ದರೆ ನೀವು ಆರಾಮಾಗಿ ಮನೆಗೆ ಬೇಕಾದ ತರಕಾರಿಗಳು, ಹಣ್ಣುಗಳು ಎಲ್ಲ ನಾವು ಮನೆ ಹತ್ರನೇ ಬೆಳ್ಕೊಬೋದು. ಮನೆ ಹತ್ರ ಬೆಳ್ಕೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಉಪಯುಕ್ತ ಅಂತಂದರೆ, ದ ನಂಬರ್ 1 ಬಂದು ನಮ್ಮ ಮನಿ ಸೇವ್ ಆಗುತ್ತೆ. ದ ಸೆಕೆಂಡ್ ಒನ್ ಬಂದು ನಮಗೆ ಫ್ರೆಶ್ ಆದ ತರಕಾರಿ ಅಲ್ಲೇ ಸಿಗುತ್ತೆ, ಯಾವಾಗ ಬೇಕಂದರೆ ಆವಾಗ ಕಿತ್ಕೊಂಡು ಮಾಡ್ಬೋದು. ಮೂರನೇದು ಬಂದು ನಮ್ಗೆ ಹೆಲ್ತ್ ಕೂಡ ಒಳ್ಳೆಯದು, ಯಾವುದೇ ಒಂದು ಕೆಮಿಕಲ್ಸ್ ಆಗಲ್ಲ, ನ್ಯಾಚುರಲ್ ಗೊಬ್ಬರದಿಂದನೇ ನಾವು ಬೆಳ್ಕೊಬೋದು. ಹೂವು ಅಷ್ಟೇ, ನಾವು ಮಾರ್ಕೆಟ್ಗೆ ಹೋಗಿ ಅವು ತರೋ ಅವಶ್ಯಕತೆಯೂ ಇರಲ್ಲ. ಫ್ರೆಶ್ ಆದ ಹೂಗಳು ಸಿಗುತ್ತೆ, ದೇವ್ರಿಗೆ ಆಗಲಿ ನಮಗೆ ಒಂದು ಪೂಜೆಗಾಗಲಿ ಎಲ್ಲನೂ. ಸೊ ಆದಷ್ಟು ಜಾಗ ಇದ್ದರೆ ಬೆಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನ್ಯೂ ಇಯರ್ ಆಗಿದ್ದರಿಂದ ನಮ್ಮಮ್ಮ ಮನೆ ಮುಂದೆ ಸಾರ್ಸೋಕ್ಕೆ ಕೇಳಿದರು. ಸೊ ನಾನು ಮನೆ ಮುಂದೆ ಸಾರಿಸ್ಬಿಟ್ಟು ಒಂದು ಪುಟ್ಟ ರಂಗೋಲಿ ಆಗಿಬಿಟ್ಟೆ. ಎಲ್ಲರೂ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋದು ಏನಕ್ಕೆ ಅಂತಂದರೆ ರೆಸ್ಟ್ ತೊಗೊಳಕ್ಕೆ. ಬಟ್ ನಾನು ರೆಸ್ಟ್ ತೊಗೊಳ್ಳೋಕ್ಕಿಂತ ನಮ್ಮಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡೋದೇ ಜಾಸ್ತಿ. ನೀವು ಯಾವ ಥರ ಹೆಲ್ಪ್ ಮಾಡ್ತೀರಾ ನಿಮ್ಮಮ್ಮಗೆ? ರೆಸ್ಟ್ ತೊಗೊತೀರಾ ಇಲ್ವಾ? ನೀವು ಕೆಲಸ ಮಾಡಿಕೊಡ್ತೀರಾ? ಲೆಟ್ಸ್ ಕಮೆಂಟ್ ಇಟ್. ನಮ್ಮಮ್ಮ ಏನು ಫೋರ್ಸ್ ಮಾಡಲ್ಲ ಕೆಲಸ ಮಾಡು ಅಂತ. ಆದರೂ ನಮ್ಮಮ್ಮಗೆ ಹೆಲ್ಪ್ ಮಾಡಲಿ ಅಂತ ನಾನೇ ಅವಾಗ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಿರ್ತೀನಿ. ಅವ್ರಿಗೂ ಹ್ಯಾಪಿ ಆಗುತ್ತೆ, ನನಗೂ ಒಂಥರ ಹ್ಯಾಪಿ. ನಮ್ಮಮ್ಮಗೆ ಸ್ವಲ್ಪ ರೆಸ್ಟ್ ಸಿಗ್ತಲ್ಲ, ಪಾಪ ಯಾವಾಗಲೂ ಅವರೇ ಕೆಲಸ ಮಾಡ್ತಾರೆ ಅಂತ. ಅಂತೂ ಇಂತೂ ಊರಿಗೆ ಹೊರಡುವ ಸಮಯ ಬಂದೇ ಬಿಡ್ತು. ನಾವು ದೀಪಾವಳಿ ಹಬ್ಬಕ್ಕೆ ಹೋಗಿಲ್ಲ ಅಂತ ಕಜ್ಜಾಯ ಮಾಡೋಕ್ಕೆ ಆವಾಗ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಸೊ ನಮ್ಮ ಮಗನ ಕೂಡ ಕಜ್ಜಾಯ ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ ಅಮ್ಮನ ಮನೆಯಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. We've been waiting for so